ಸಂಕ್ರಾಂತಿನೇ ಒಳ್ಳೆ ದಿವಸ. ಅವತ್ತಿನ ದಿನಾನೇ ನಾವೆಲ್ಲ ಹೋಗಿ ಅಲ್ಲಿ ಭೂಮಿ ಪೂಜೆ ಮಾಡೋಣ ಅಂತ ಇದ್ದೀವಿ. ಹಬ್ಬದ ದಿನಾನು ನೆಮ್ಮದಿಯಾಗಿರಕ್ ಬಿಡಲ್ವೇನ್ರು? ಅದೆಲ್ಲೋ ಹೋಗಿ ಪೂಜೆ ಮಾಡ್ಬೇಕಾ? ಇಲ್ಲೇ ಮಾಡಿದ್ರೆ ಆಗಲ್ವಾ? ಆದರೆ ಅದು ಅನ್ಪೂರ್ಣ, ನಮ್ಮಲ್ಲಿ ಎಷ್ಟೋ ಒಳ್ಳೆ ವಿಷಯಗಳು ಸಂಕ್ರಾಂತಿ ದಿವಸನೇ ನಡೆದಿರೋದಲ್ವಾ? ಹಾಗೆ ಇದು ನಡೆದೋಗ್ಲಿ. ಹೌದು ರೀ. ಗೋಪಾಲ್ ಅವರೇ, ರಿಷಿಗೂ ಆ ಪೇಪರ್ಸ್ ಎಲ್ಲ ತೋರಿಸಿ. ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ಕೊಡಿ. ವಾವ್ ಅಜ್ಜಿ, ಪ್ಲಾನಿಂಗ್ ಅಂದ್ರೆ ಪ್ಲಾನಿಂಗ್ ಸಖತ್ತಾಗಿದೆ. ಕಮಲಿ ಅವರೇ, ನೀವೊಂದ್ಸಲಿ ನೋಡಿ. ಇದು ಮನೆ ಕಟ್ಟೋ ಪ್ಲಾನಿಂಗಾ? ಮನೆ ಅಲ್ಲ ಕಂದ, ಆಶ್ರಮ. ಹಾ, ಆಶ್ರಮ. ನಾವ್ ಕಳ್ತನ ಮಾಡೋಕೆ ಮೊದ್ಲು ಹಾಕೋ ಡೀಲಿಂಗ್ ಪ್ಲಾನ್ ಇದ್ದಂಗಿದ್ಯಲ್ಲ ಗುರು. ಕಮಲಿ, ಹೇಗಿದೆ? ಓ ಸೂಪರ್, ಸಖತ್ತಾಗಿದೆ. ರಿಜಿಸ್ಟ್ರೇಷನ್ ಎಲ್ಲ ಯಾವಾಗ ಮಾಡ್ಕೊಡ್ತೀರಿ? ಅದನ್ನೇ ಆಗ್ಲಿಂದ ಹೇಳಲು ಟ್ರೈ ಮಾಡ್ತಾ ಇದ್ದೀನಿ. ಒಂದು ಸಣ್ಣ ಸಮಸ್ಯೆ ಆಗ್ಬಿಟ್ಟಿದೆ ಮೇಡಮ್. ಏನ್ ಸಮಸ್ಯೆ? ಅದು ನಮ್ಮ ಕಡೆಯಲ್ಲಿ ಆಗಿರೋ ಮಿಸ್ಟೇಕು, ದಯವಿಟ್ಟು ಕ್ಷಮಿಸ್ಬಿಡಿ. ಈಗಾಗಲೇ ಈ ಸೈಟು ಇನ್ನೊಬ್ರು ತಗೊಂಡಿದ್ದಾರೆ. ಅವ್ರ ಡಾಕ್ಯುಮೆಂಟ್ಸು ಈಗಾಗಲೇ ಪ್ರೊಸೀಡ್ ಆಗ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ? ನಾವು ನೋಡಿ ತಗೊಂಡಿರೋ ಜಾಗನ ಇನ್ನೊಬ್ಬರಿಗೆ ಹೇಗ್ ಮಾರಿದ್ರಿ? ನೀವು ಕೋಟ್ ಮಾಡಿದ್ದು 80 ಕೋಟಿ, ಅವ್ರು ಕೋಟ್ ಮಾಡಿದ್ದು 85 ಕೋಟಿ. ಅದರಿಂದ ದುಡ್ಡಿಗೋಸ್ಕರ ಪ್ರಾಮಾಣಿಕತನ ಮಾರ್ಕೋತೀರಾ? ಮೊದ್ಲು ಕೋಟ್ ಮಾಡಿದ್ದು ಯಾರು, ನಾವಾ ಅವರ? ಓಯ್ ಬಾಯ್ ಬಿಡಲೇ, ಏನ್ ಮುಕ್ತಾ ಇದ್ಯಾ? ನೀವೇ ಮೊದಲು ಕೋಟ್ ಮಾಡಿದ್ದು. ಮತ್ತೆ ಮತ್ತಿನೇನ್ ಕಿರಿಕ್ ನಿಂದು? ನಿಂಗೆ ಕಮಲಿ ಅವರೇ, ನೀವು ಸುಮ್ನಿರಿ ಮೇಷ್ಟ್ರೆ. ಈ ನನ್ ಮಕ್ಳಿಗೆಲ್ಲ 4 ಕತ್ಕದ್ರೇನೆ ಗೊತ್ತಾಗದ್ದು. ಲೇ, ಡೀಲಿಂಗ್ ಅಂದ್ರೆ ಹೆಂಗಿರ್ಬೇಕು ಅಂತ ಗೊತ್ತೇನ ನಿಂಗೆ? ಮಾತ್ ಕೊಟ್ರೆ ಪ್ರಾಣ ಕೊಟ್ಟಂಗೆ. ಒಂದು ಸಲ ಡೀಲಿಂಗ್ ಒಪ್ಕೊಂಡ್ಮೇಲೆ ನಮ್ ಜೀವ ಹೋದ್ರು ಮುಗಿಸ್ಕೊಡ್ಬೇಕು. ಮುಖ್ಯವಾಗಿ ಮೋಸ ಮಾಡಬಾರ್ದು, ನಿಯತ್ತನ್ನದಿರ್ಬೇಕು. ಒಂದ್ ಗುಣನಾದ್ರೂ ಇದ್ಯಾ ನಿಂಗೆ? ಕಮಲಿ, ಎಷ್ಟು ಕರೆಕ್ಟ್ ಆಗಿ ಹೇಳ್ದಿಯಮ್ಮ. ಎಲ್ಲ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ಅಜ್ಜಿನ? ಹ್ಞೂ, ನಮ್ಮಜ್ಜಿನೇ. ಅನ್ಪೂರ್ಣಮ್ಮಜ್ಜಿ ನಡ್ಕೊಳ್ಳೋದನ್ನ ನೋಡಿ ನಾನ್ ಕಲ್ತ್ಕೊಂಡಿದ್ದೀನಿ. ಅದನ್ನೇ ಹೇಳ್ದೆ. ಕಮಲಿ, ನೀನ್ ಏನು ಮಾತಾಡ್ಬೇಡ. ಇದು ದೊಡ್ಡವ್ರ ವಿಚಾರ, ನೀನ್ ಸುಮ್ನಿರು. ಏಯ್, ನಾನೇನ್ ಚಿಕ್ಕವಳ? ಲೈ ಬ್ರೋಕರು, ನಮ್ಮ ಅಜ್ಜಿಗೆ ಏನಾರು ಬೇಜಾರ್ ಮಾಡ್ದೋ ನಾನಂತೂ ಸುಮ್ನಿರಲ್ಲ. ಅಜ್ಜಿ, ಯು ಡೋಂಟ್ ವರಿ. ಮುಚ್ಕೊಂಡು ನಮ್ಮ ಅಜ್ಜಿ ಡೀಲ್ ನಮ್ಮ ಅಜ್ಜಿಗೆ ಮಾಡ್ಕೊಡು. ಇಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗಲ್ಲ ನೀನು. ಎದುರು ಪಾರ್ಟಿಯವರು ತುಂಬಾ ದೊಡ್ಡವರು ಮೇಡಮ್. ಅವ್ರಿಗಿಲ್ಲ ಅಂದ್ರೆ ನಮ್ ಕುತ್ತಿಗೆಗೆ ಬರುತ್ತೆ. ಅಯ್ಯ ನಿನ್ನಲ್ಲೇ, ಅವ್ರು ದೊಡ್ಡವರಾದ್ರೆ ನಮ್ಮ ಅಜ್ಜಿ ಏನೋ ದೊಡ್ಡವ್ರಿಗಿಂತ ದೊಡ್ಡವರು. ಅನ್ಪೂರ್ಣಮ್ಮ ನೋಡು, ಹೆಸರನ್ನ ಎಷ್ಟು ದೊಡ್ಡದಾಗಿದೆ. ಹೋಗು, ಇನ್ನೊಂದ್ ಪಾರ್ಟಿಯವ್ರಿಗೆ ಹೋಗಿ ಹೇಳು. ನೋಡಿ, ನಾವೀಗ ಪ್ಲಾನ್ ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾವು ಭೂಮಿ ಪೂಜೆ ಮಾಡಬೇಕು ಅನ್ಕೊಂಡಿದೀವಿ. ನಾವು ಹೊರಡ್ತಾ ಇದೀವಿ ಅಲ್ಲಿಗೆ ಅಷ್ಟೇ. ಇಲ್ಲಿವರೆಗೂ ಮಹಾಜನ ಮನೆತನ ಒಂದು ಪ್ರಾಪರ್ಟಿನೂ ಕೈ ಬಿಟ್ಟಿಲ್ಲ. ಈ ಸಲನು ಬಿಡೋದಿಲ್ಲ. ಹೌದು, ಒಂದ್ ಕೈ ನೋಡೇ ಬಿಡ್ತೀವಿ. ಸರಿ ಮೇಡಮ್, ನಾನೊಂದ್ಸಲಿ ಅವ್ರ ಜೊತೆ ಮಾತಾಡಿ ನೋಡ್ತೀನಿ. ಸರಿ ಮೇಡಮ್, ನಾನು ಬರ್ತೀನಿ.
ಅಲ್ಲ ಅತ್ತೆ ಏನು ಹೇಳ್ದೆ ಹೋಗ್ಬಿಟ್ರು. ಏನು ಹೇಳಿಲ್ಲ ಅಂದ್ರೆ ಅವ್ರು ಬೇರೆ ಏನೋ ಯೋಚನೆ ಮಾಡಿದಾರೆ ಅಂತ ಅರ್ಥ ಜನನಿ. ಅಮ್ಮ ತುಂಬಾನೇ ಆಸೆಯಿಂದ ಈ ಪ್ರಾಜೆಕ್ಟ್ನ ತಗೊಂಡಿದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗಬಾರ್ದು. ಹೌದಾ ಆದಿತ್ಯ, ಪ್ರೀತು ಹೇಳ್ದಂಗೆ ನಾವೆಲ್ಲರೂ ನಿಮ್ಮ ಅಮ್ಮನ ಜೊತೆ ನಿಲ್ಬೇಕು. ಹೌದಪ್ಪ, ಆದ್ರೆ ಹೇಗೆ ಅಂತ ಅರ್ಥ ಆಗ್ತಾ ಇಲ್ಲ. ಯಜಮಾನ್ರೆ ಒಂದ್ ಐಡಿಯಾ. ಲೇ ಅಪ್ಶಕ್ನ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಯಾವ ವಿಷಯದಲ್ಲಿ ಮೂಗ್ ತೂರಿಸ್ಬೇಕು, ಯಾವ ವಿಷಯದಲ್ಲಿ ಮೂಗ್ ತೂರಿಸಬಾರ್ದು ಒಂದು ಗೊತ್ತಾಗಲ್ಲ. ಎಲ್ಲದಕ್ಕೂ ಬಂದ್ಬಿಡ್ತಾಳೆ ನಂದೊಂದು ಎಲ್ಲಿಡ್ಲಿ ಅಂತ. ಚಿಕ್ಕಮ್ಮ, ಇವನ್ ಸ್ವಲ್ಪ ಸುಮ್ಮನೆ ಇರಿ. ಪಾರ್ವತಿ ಏನೋ ಹೇಳ್ತಾ ಇದ್ದಾಳೆ, ಕೇಳೋಣ. ಹೇಳು ಪಾರ್ವತಿ. ಎರಡೂ ಮನೆಯವರು ಒಪ್ಪಂದಕ್ಕೆ ಬಂದ್ರೆ ಹೇಗೆ? ಇಬ್ರಿಗೂ ಮೋಸ ಆಗದೆ ಇರೋ ಹಾಗೆ, ಯಾರಿಗೂ ಬೇಸರ ಆಗದೆ ಇರೋ ಹಾಗೆ ಇಬ್ರು ಕೈ ಕುಲ್ಕಿ ಕೆಲಸ ಮಾಡಿದ್ರೆ ಹೇಗಿರುತ್ತೆ? ಎಂತ ಐಡಿಯಾ ಕೊಟ್ಟಿಯೆ? ಕತ್ತಿ ಮಸ್ಯಕ್ ರೆಡಿ ಆಗಿರೋರ್ಗೆ ಕೈ ಕುಲುಕ್ತಾಳಂತೆ. ಬುದ್ಧಿ ಇದೆಯೇನೆ ನಿಂಗೆ? ಅನುಷ್ಕಾ, ಇಲ್ಲಿ ಯಾರು ಕತ್ತಿ ಮಸೀತಾ ಇಲ್ಲ. ನೀನ್ ಯಾಕೆ ಅವ್ರನ್ನ ವರಿಗಳ ತರ ನೋಡ್ತಾ ಇದೀಯಾ? ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ಆದ್ರೂ ಈಗಾಗಲೂ ಗಲಾಟೆ ಎಲ್ಲ ನೋಡಿದ್ರೆ ಒಪ್ಪಂದ ಆಗೋ ಚಾನ್ಸ್ ಇಲ್ಲ ಅನ್ಸುತ್ತೆ ಬ್ರೋ. ಕಮಲಿ ಅವರೇ, ಏನಾಯ್ತು? ಯಾಕೆ ಕರೆದ್ರಿ? ಮೇಸ್ಟ್ರೆ, ಒಳಗ್ ಕೂತ್ಕೊಂಡು ಕೈ ಕಟ್ಕೊಂಡು ಯೋಚನೆ ಮಾಡಿದ್ರೆ ಉಲ್ ಕಡ್ಡಿನೂ ಕದ್ಲಲ್ಲ. ಆಕ್ಷನ್ ಇಳಿಬೇಕು ಅಂದ್ರೆ ಅವ್ರನ್ನ ಇಲ್ಲಿಂದ ಓಡ್ಸಕ್ಕೆ ನನ್ನ ಹತ್ರ ಒಂದ್ ಒಳ್ಳೆ ಪ್ಲಾನ್ ಇದೆ. ಕಮಲಿ ಅವರೇ, ನೀವು ಮೊದ್ಲಿನ ಹಾಗಿದ್ರೆ ಈ ಪ್ರಾಬ್ಲಮ್ನ ಬೇರೆ ರೀತಿನೇ ಹ್ಯಾಂಡಲ್ ಮಾಡ್ತಾ ಇದ್ರಿ. ಆ ಬೇರೆ ತರನೇ ಇದು, ಸುಮ್ನೆ ಕೇಳಿಸ್ಕೊಳ್ಳಿ ಮೇಸ್ಟ್ರೆ. ಓಡ್ಸೋದು ಗಿಡ್ಸೋದೆಲ್ಲ ಬೇಡ, ಅದು ತುಂಬಾ ತಪ್ಪು. ಅಯ್ಯ ಮೇಸ್ಟ್ರೆ, ತಪ್ಪು ಅಂತ ಕೂತಿದ್ರೆ ಜಾಗ ಕೈ ತಪ್ಪೋಗುತ್ತೆ ಅಷ್ಟೇ. ಇದೆಲ್ಲ ಬೇಕಾ ನಿಮ್ಗೆ? ಅಜ್ಜಿಗೆ ಈ ವಿಷಯ ಗೊತ್ತಾದ್ರೆ ಅದೆಷ್ಟು ಫೀಲಿಂಗ್ ಮಾಡ್ಕೋತಾರೋ ಏನೋ. ರೂಮಲ್ಲಿ ಬಾಗ್ಲ ಹಾಕೊಂಡು ಒಬ್ರೆ ಕೂತ್ಕೋತಾರೆ. ಅದನ್ನ ನಮ್ಮಿಂದ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ಹೇಳಿ ಮೇಸ್ಟ್ರೆ. ಕಮಲಿ ಅವರೇ, ನೀವು ತುಂಬಾ ಓವರ್ ಆಗಿ ಯೋಚನೆ ಮಾಡ್ತಿದ್ದೀರಾ. ಸರ್, ಏನ್ ಐಡಿಯಾ ಹೇಳಿ. ದೆವ್ವ ಏನು? ಮೇಸ್ಟ್ರೆ, ಅವ್ರು ಉಳ್ಕೊಂಡಿದಾರಲ್ಲ, ಅಲ್ಲಿಗೋಗಿ ನಾವೆಲ್ರೂ ದೆವ್ವದ ಕಾಟ ಕೊಟ್ಬಿಡೋಣ. ಅಲ್ಲಿಂದ ಜೂಟಾಗಿ ಹೋಗ್ತಾರೆ. ಇಲ್ಲ, ಈ ಏರಿಯಾ ಹುಡುಗರ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಧಮ್ಕಿ ಹಾಕ ಕೇಳೋಣ. ದೇವರಾಣೆಗೂ ನೀವು ನೀವಲ್ಲ. ಮೇಸ್ಟ್ರೆ, ನಾನೇ. ಅಷ್ಟು ಐಡಿಯಾ ಹೆಂಗಿದೆ ಹೇಳಿ? ತುಂಬಾ ಕೆಟ್ಟದಾಗಿದೆ. ಮೇಸ್ಟ್ರೆ, ಏನಂತೇನೆ ಶಿಯುಳ್ದು? ಏನಂತೇನೆ ಶಿಯುಳ್ದು? ಲೇ, ನಾವಿಬ್ರು ಏನ್ ಬೇಕಾದ್ರೂ ಮಾತಾಡ್ಕೋತೀವಿ, ನಿನಗೇನೆ? ಲುಕ್, ನಾನ್ ನಿನ್ನ ಹತ್ರ ಮಾತಾಡ್ತಿಲ್ಲ, ಓಕೆ? ಮೊದ್ಲೇ ನಂಗೆ ತಲೆ ಕೆಟ್ಟಿದೆ. ಪ್ಲೀಸ್ ಅನಿಕಾ. ನಾನ್ ಏನ್ ಅಂದೆ ಈಗ? ಇವಳು ನಿನ್ನ ಎಳ್ಕೊಂಡ್ ಬಂದ್ ಮಾತಾಡಿದ್ರೆ ಪ್ರಾಬ್ಲಮ್ ಇಲ್ಲ, ನಾನ್ ಬಂದ್ ಮಾತಾಡಿದ್ರೇನೆ ಪ್ರಾಬ್ಲಮಾ? ಏಯ್, ಎಲ್ಲ ನಿನ್ನಿಂದಾನೆ. ಋಷಿ ಹೇಗ್ ಅಪ್ಸೆಟ್ ಆದ ನೋಡು. ಅಮ್ಮಣ್ಣಿ, ಮೇಷ್ಟು ನನ್ನ ಹತ್ರ ನೆಟ್ಟಿಗೆ ಮಾತಾಡ್ತಿದ್ರು. ನೀನ್ ಬಂದ್ಮೇಲೆ ಮುಖ ತಿರುಗಿಸ್ಕೊಂಡು ಹೋಗಿದ್ದು. ಲುಕ್ ಅಂಬಿ, ಮನೆ ಮ್ಯಾಟರ್ಸ್ಗೆಲ್ಲ ನೀನ್ ಇಂಟರ್ಫಿಯರ್ ಆಗ್ಬೇಡ. ನಿನ್ ಎಷ್ಟಿದ್ಯೋ ಅಷ್ಟೇ ನೋಡ್ಕೊ. ಲೇ,
ಅಂಬಿ ಹತ್ರ ಕೈ ತೋರ್ಸ್ ಮಾತಾಡ್ಬೇಡ, ನಂಗೆ ಕೆಟ್ಟ ಕೋಪ ಬೆಳೆಸುತ್ತೆ. ಇಂಚೆ ಕೈ. ಕೈ ಬಿಡೆ ಬಿಡೆ ಅಂದೆ. ಹಾಗಾದ್ರೆ ಇಷ್ಟೆಲ್ಲ ಆಗಿದ್ಯಾ? ಹ್ಞೂ ಜನನಿ ಅವ್ರೆ, ಕಮ್ಲಿ ವಾಪಸ್ ಬಂದಾಗಿಂದ ಅವಳಿಗೆ ಯಾವ್ದು ಜ್ಞಾಪಕನೇ ಇಲ್ಲ ಪಾಪ. ಹಾಗಾದ್ರೆ ಅವ್ರೊಂಥರ ಸ್ಟಡಿ ಮೆಟೀರಿಯಲ್ಲು. ನಾನು ಕೂಡ ಕಮ್ಲಿ ಅವ್ರನ್ನ ಒಂದ್ ಸೆಕೆಂಡ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಸಾರಿ ಕಮ್ಲಿ ಅವ್ರೆ. ಆದ್ರೂ ಇವ್ರನ್ನ ನೋಡಿದ್ರೆ ನಂಗೆ ಯಾಕೋ ಪೇಷಂಟ್ ಅಂತಾನೆ ಅನಿಸ್ತಾ ಇಲ್ಲ. ಮೆಮೊರಿ ಲಾಸ್ ಆಗಿರೋರು ಹೀಗಿರ್ತಾರ? ಅವ್ರಿಗೇನೋ ನೆನ್ಪಿರಲ್ಲ ತಾನೆ? ಅಂದ್ರೆ ಏನು, ಹುಚ್ಚ ಫಿಲಂ ತರ ಹಸ್ರುಗವ್ರನ್ನ ನೆತಾಡ್ಸ್ಕೊಂಡ್ ಬರ್ಲಾ, ಆವಾಗ ನಂಬ್ತೀಯಾ? ಅವಳ ಔಸಿ ಹಂಗೆ ಏನು ತೆಪ್ಪಾಗಿ ತಿಳ್ಕೊಬೇಡಿ. ಸರಿ ಬನ್ನ ಕಮ್ಲಿ ಎಲ್ಲೂ ಮುಂದೆ ಹಂಗೆ ಕರಿಬೇಡು ಅಂತ ಹೇಳಿ ತಾನೆ. ಬಾಯ್ಲಿ. ಏನ್ ಸಂಭ್ರಮ ಇಲ್ಲಿ, ನಾವ್ಯಾಕೆ ಇಲ್ಲಿದೀವಿ? ಎಣ್ಣೆ ಶಸ್ತ್ರ ಮಾಡೋದ್ ಬೇಡ್ವಾ, ಅದಕ್ಕೆ ತಯಾರಿ ಮಾಡ್ತೀವಿ. ಇದೆಲ್ಲ ಸರಿ ಹೋಯ್ತು, ಮಾಡಿ ಮಾಡಿ. ಏನ್ ಮಾಡಿ ಮಾಡಿ ನೀನುವೇ ಮಾಡ್ಬೇಕು. ಬಿಸಿ ಸರ್ಗೆ ನೀನಲ್ದೆ ಇನ್ಯಾರು ಬಂದು ಎಣ್ಣೆ ಹಚ್ತಾರೆ? ಈಗ ಬಿರ್ನೆ ಹೋಗಿ ಮಡಿ ಆಗ್ಬಿಟ್ ಬಾ ನೀನು. ನಾನೇ ಯಜಮಾನ್ರಿಗೆ ಎಣ್ಣೆ ಹಚ್ಚೋ ತರ ಇದ್ದಿದ್ರೆ. ಪಾರು, ನಾನ್ ನಿನ್ ತಾವ್ ಒಂದ್ ವಿಷಯ ಕೇಳಲ್ಲ? ಕೇಳು. ಏನಿಲ್ಲ, ಈ ನಿಂಗಿಗೆ ಒಂದ್ ಪವರ್ ಐತೆ. ಯಾರ ನಮ್ ಮನ್ಸಲ್ಲಿ ಏನಾನ ಅನ್ಕೊಂಡ್ ಒಳಗೊಳಗೆ ನಗ್ತಿದ್ರೆ ಅದೇನು ಅಂತ ಅವಳು ಗೆಸ್ ಮಾಡ್ಬಿಡ್ತಾಳೆ. ನೀನ್ ಯಾರನ್ನ ಲವ್ ಮಾಡ್ತಾ ಇದ್ಯಾ? ಏ ಇಲ್ಲಪ್ಪ. ಅಯ್ಯೋ, ಮಾತ್ರ ಇಲ್ಲ ಅಂತೈತೆ, ಆದ್ರೆ ಕಣ್ಣು ಹೌದು ಅಂತೈತಲ್ಲ. ಹಬ್ಬ, ನಾನ್ ಕೇಳ್ಬೇಕಾಗಿರೋ ಪ್ರಶ್ನೆನ ನಿಂಗೆ ಅವರೇ ಕೇಳ್ಬಿಟ್ರು. ನಿಜ ಹೇಳಿ ಪಾರ್ವತಿ ಅವರೇ. ಸುಮ್ಮನೆ ಜನನಿಯವರೇ, ನೀವ್ ಒಳ್ಳೆ. ಏನ್ ಹುಡ್ಗಿರೋ ಇದ್ಯಾಕೆ ಹಿಂಗ್ ಆಡ್ತಿರೋ? ಲವ್ ಲವ್ ಲವ್. ಕಮ್ಲಿ, ನಿನ್ ಮಡಿ ಐತಿ ಅಲ್ವಾ ಈಗ? ಏನ್ ಅನ್ಕೋಬೇಡಿ. ಹೇಗೋ ಎಲ್ಲ ಸರಿ ಹೋಗಿ ನೀಟಾಗಿ ಕಲರ್ ಪೆನ್ಸಿಲ್ ಫುಲ್ ಸ್ಟಾಪ್ ಇಟ್ಟಂಗಾಯ್ತು. ನಾವಿಬ್ರು ಈ ಡಿಸಿಷನ್ ತಗೊಂಡಿಲ್ಲ ಅಂದಿದ್ರೆ ಎಲ್ರೂ ಖುಷಿಯಾಗಿರಕ್ ಆಗ್ತಿರ್ಲಿಲ್ಲ ಅಲ್ವಾ? ಆದಿತ್ಯ, ಹೇ, ಎಲ್ ಕಳ್ದೋದ್ರಿ? ಹಾ ರಿಷಿ, ಏನಾದ್ರು ಹೇಳಿದ್ರಾ? ಸರಿ ಹೋಯ್ತು. ಎಲ್ ಕಳ್ದೋಗಿದ್ರಿ? ಏನಿಲ್ಲ, ಏನೋ ಯೋಚನೆ ಅಷ್ಟೇ. ಅದೇ ಏನು? ಓಕೆ, ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಹಾಗೇನಿಲ್ಲ, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೆ. ಆದ್ರೆ ಈಗ ಹುಡುಗಿ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಹೇ, ವೇಟ್. ಯಾಕೆಲ್ಲ ಪಾಸ್ಟ್ ಟೆನ್ಸ್ ಅಲ್ಲೇ ಹೇಳ್ತೀರಾ? ಪ್ರೀತಿಸ್ತಿದ್ದೆ, ಸಿಗಲ್ಲ, ನೆಗೆಟಿವಿಟಿ ಎಲ್ಲ ಬಿಟ್ಬಿಟ್ಟು ಏನಾಯ್ತು ಅಂತ ಹೇಳಿ. ಇಲ್ಲ ರಿಷಿ, ನಮ್ದು ರೆಗ್ಯುಲರ್ ಲವ್ ಸ್ಟೋರಿ ಅಲ್ಲ. ಬರೀ ಕಣ್ಣುಗಳನ್ನ ನೋಡಿ ನಾನು ಆ ಹುಡುಗಿನ ಇಷ್ಟಪಟ್ಟಿದ್ದೆ. ಆದ್ರೆ ಎಲ್ಲರೂ ಹೇಳಿದ್ಮೇಲೆ ಗೊತ್ತಾಯ್ತು ಅದು ಎಂತ ದುಸ್ಸಾಹಸ ಅಂತ. ಹೇ, ಗ್ರೇಟ್. ಬರೀ ಕಣ್ಣ ನೋಡಿ ಪ್ರೀತಿಸ್ತಿದ್ರಾ? ನಿಮ್ಗೂ ನಾನೊಬ್ಬ ಹುಚ್ಚ ಅಂತ ಅನಿಸ್ತಾ ಇದೆ ಅಲ್ವಾ? ನೋ, ಸೀರಿಯಸ್ಲಿ ನಿಮ್ ಲವ್ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಯೂಸ್ ಇಲ್ಲ. ಬರೀ ಕಣ್ಣುಗಳನ್ನ ನೋಡಿ ಕಣ್ಣಿಗೆ ಕಾಣಿಸ್ತಾ ಇರೋ ಹುಡುಗಿನ ಇಷ್ಟಪಡ್ತಾ ಇದ್ದೆ. ಆದ್ರೆ ನನ್ನನ್ನೇ ನಂಬ್ಕೊಂಡಿರೋ ಅನುಷ್ಕಾನ ಕಾಯಿಸ್ತಾ ಇದ್ದೀನಿ ಅಂತ ಈಗ ಅರ್ಥ ಆಗಿದೆ. ಅದಕ್ಕೆ ನನ್ನ ಅನುಷ್ಕಾ ಮದುವೆ ಬೇಗ ಮಾಡಿ ಅಂತ ಅಮ್ಮಂಗೆ ಹೇಳೋಣ ಅಂತ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ಅಡ್ವೈಸ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಪ್ಲೀಸ್ ಹೇಳಿ. ನಿಜವಾದ ಪ್ರೀತಿನ ನೀವೆಷ್ಟೇ ದೂರ ಇಟ್ಟರು ಅದು ಮನಸ್ಸಿಗೆ ಹತ್ರನೇ. ಪ್ರೀತಿ ಜೊತೆ ಸ್ವಲ್ಪ ಪೇಷನ್ಸ್ ಇದ್ರೆ ಸಾಕು,
ನಿಮ್ಮ ಹುಡುಗಿ ನಿಮಗೆ ಸಿಗ್ತಾಳೆ. ಯಜಮಾನ್ರೆ, ಎಣ್ಣೆ ಸ್ನಾನಕ್ಕೆಲ್ಲ ತಯಾರಿದೆ, ಹೊಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸಾ? ಯಾಕೆ? ಅಜ್ಜಿ ಹತ್ರ ಮಾತಾಡಿದ್ದಕ್ಕೆ. ಹಾಗಾದ್ರೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ಪಾರ್ವತಿಗೆ. ಯಾಕೆ ಅಂದ್ರೆ ಆ ಐಡಿಯಾನ ಪಾರ್ವತಿನೇ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಈ ಐಡಿಯಾ ಕೊಟ್ಟಿದ್ದು ಇವರ? ನಮ್ಮ ಪಾರ್ವತಿ ಅಂದ್ರೆ ಸುಮ್ಮನೆನಾ? ಹೌದು ರಿಷಿ, ಶಿ ಇಸ್ ವೆರಿ ಜಾಯ್ಫುಲ್. ಎಷ್ಟೇ ಸ್ಟ್ರೆಸ್ ಆಗಿದ್ರು ಥಟ್ ಅಂತ ಏನೊಂದು ಹ್ಯೂಮರ್ ಹೊಡೆದು ಎಲ್ಲರೂ ನಗ್ಸ್ಬಿಡ್ತಾಳೆ. ನೋಡಿ ಬ್ರೋ, ಮಾತೆಲ್ಲ ಗೊತ್ತಾಗ್ತಿದೆ ಪಾರ್ವತಿನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾನೆ ಅಂತ. ಬರೀ ಆದಿ ಅಲ್ಲ, ಇವನ್ ಐ ಮಿಸ್ ಹರ್. ಓ ರಿಯಲಿ? ಆಬ್ವಿಯಸ್ಲಿ, ಪಾರ್ವತಿ ಅಷ್ಟು ಫನ್ನಿ ಗರ್ಲ್ ಇನ್ಯಾರಿರ್ತಾರೆ? ಸರಿ ಸರಿ, ಈಗ ಎಲ್ರೂ ಒಂದು ಆಟ ಆಡೋಣವಾ? ಏನ್ ಗೇಮ್ ಅದ್ಕೆ? ಈಗ ಎಲ್ರೂ ಅವ್ರವ್ರ ಫೇವ್ರೆಟ್ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕು. ಬೋರಿಂಗ್ ಅದ್ಗೆ. ಬೋರಿಂಗ್ ಏನಿಲ್ಲ. ಇಷ್ಟ ದಿನ ನಮ್ಮ ಇನ್ಸ್ಪಿರೇಷನ್ ಗಳ ಬಗ್ಗೆ, ಹೀರೋಸ್ ಗಳ ಬಗ್ಗೆ ಮಾತಾಡ್ತಿದ್ವಿ. ಇವತ್ತು ನಮ್ಮ ರಿಯಲ್ ಲೈಫ್ ಫೇವ್ರೆಟ್ ಪರ್ಸನ್ ಗಳ ಬಗ್ಗೆ ಮಾತಾಡೋಣ. ಯಾರಿಂದ ಶುರು ಮಾಡೋಣ? ಏಯ್ ನೀನ್ ಬೇಡ, ಸುಮ್ಮನೆ. ಅನಿಕಾ, ನಿಮ್ಮಿಂದ. Me? Okay. My favorite person ಇನ್ಯಾರು ಅಲ್ಲ, ನನ್ನ ಪಕ್ಕದಲ್ಲೇ ಕೂತಿದ್ದಾರೆ. ಮೈ ಬೆಸ್ಟ್ ಫ್ರೆಂಡ್ ರಿಷಿ. ನನಗೆ ನೆನಪಿದ್ದಾಗಿಂದ ರಿಷಿ ಜೊತೆನೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಈಸ್ ಆಲ್ವೇಸ್ ಬಿನ್ ಬೈ ಮೈ ಸೈಡ್. ರಿಷಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಈಗಲೂ ಇನ್ಮೇಲೂ ಯಾವಾಗಲೂ ರಿಷಿ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪರ್ಸನ್. ನೈಸ್. ರಿಷಿ, ಈಗ ನೀವು ಹೇಳಿ. ನನಗೆ ಯಾರು ಫೇವ್ರೇಟ್ ಅಂತ ಎಲ್ರಿಗೂ ಗೊತ್ತಿರತ್ತೆ. ಅವ್ರು ಯಾರಂದ್ರೆ ಕಮಲಿ. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಮುಂದಿನ ಸಂಕ್ರಾಂತಿವರೆಗೂ ಮಾತಾಡ್ತಾನೆ ಇರ್ಬೋದು. ಶಿ ಇಸ್ ಜಸ್ಟ್ ಅಮೇಝಿಂಗ್. ಪ್ರಪಂಚನ ಪಾಸಿಟಿವ್ ಆಗಿ ನೋಡೋ ಕಣ್ಗಳವ್ರದ್ದು. ನಮ್ಗೆಲ್ಲ ಏನೇನೋ ಪ್ರಯಾರಿಟೀಸ್ ಇರುತ್ತಲ್ಲ, ಆದ್ರೆ ಕಮಲಿ ಅವ್ರಿಗೆ ಅವ್ರ ಲಿಸ್ಟಲ್ಲಿ ಅವ್ರ ಹೆಸರೇ ಇರಲ್ಲ. ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ರಿಗೋಸ್ಕರ ಬಿಟ್ಕೊಟ್ಟು ಬದುಕೋರು ಕಮಲಿ ಅವರು. ಪ್ರಪಂಚದಲ್ಲಿ ಪುಟ್ಟ ಕವಿತೆ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ ಅದು ಕಮಲಿ ಅಂತ ಹೇಳ್ತೀನಿ. ನನ್ನ ಪುಟ್ಟ ಪ್ರಪಂಚ ಯಾವುದು ಅಂತ ಕೇಳಿದ್ರೆ ಕಮಲಿ ಅವ್ರನ್ನ ತೋರಿಸ್ತೀನಿ. ವಾವ್ ಬ್ರೋ, ಸೂಪರ್ ಆಗಿತ್ತು. ಓಕೆ ಓಕೆ, ನೆಕ್ಸ್ಟ್ ಯಾರು? ನಮ್ ಪ್ರೀತು. ನೋ, ನಮ್ ಜನನಿ. ಸರಿ. ನನಗೆ ಫೇವ್ರೆಟ್ ವ್ಯಕ್ತಿಗಳು ಅಂದ್ರೆ ಇಬ್ರಿದ್ದಾರೆ. ಒಬ್ರು ನನ್ನ ಅಪ್ಪ, ಇನ್ನೊಬ್ರು ನನ್ನ ಪ್ರೀತು. ನನಗೆ ನಮ್ಮಪ್ಪನೇ ಪ್ರಪಂಚ. ನಮ್ಮಪ್ಪ ಅಂದ್ರೆ ಪ್ರಾಣ. ನಾನೀಗ ದೈಹಿಕವಾಗಿ ಅವರಿಂದ ದೂರ ಇರ್ಬೋದು, ಆದ್ರೆ ಅವ್ರ ಜೊತೆ ಇದ್ದಾಗ ನನಗೆ ಯಾವ ಸೆಕ್ಯೂರ್ನೆಸ್ ಸಿಗ್ತಿತ್ತೋ ಅದು ಪ್ರೀತು ಜೊತೆ ಇದ್ದಾಗ ಸಿಗುತ್ತೆ. ಪ್ರೀತು, ಹೀಗೆ ಎಲ್ರ ಮೇಲೂ ತಮಾಷೆ ಮಾಡ್ತಾ ಯಾರ ಮನ್ಸನ್ನು ನೋಯಿಸ್ದೆ ಖುಷಿಯಾಗಿರು. ಐ ಲವ್ ಯು. ಲವ್ ಯು ಟು. ಈಗ ನೆಕ್ಸ್ಟ್ ಆದಿತ್ಯ. ನನ್ನ ಫೇವರೇಟ್ ಪರ್ಸನ್ ನಮ್ಮಮ್ಮ. ಅನ್ಕೊಂಡೆ. ಸಿ, ಎಲ್ರಿಗೂ ಅವ್ರ ಅಪ್ಪ ಅಮ್ಮ ಅಂದ್ರೆ ಇಷ್ಟನೇ. ನನ್ಗೂ ಅಪ್ಪ ಅಮ್ಮ ಅಂದ್ರೆ ಇಷ್ಟನೇ. ಆದ್ರೆ ಅವ್ರನ್ನ ಬಿಟ್ಟು ಇನ್ನೊಬ್ರು ಫೇವರೇಟ್ ಪರ್ಸನ್ ಇರ್ತಾರಲ್ಲ, ಅವ್ರ ಬಗ್ಗೆ ಹೇಳಿ. ಅಖಿಲಾಂಡೇಶ್ವರಿ ಅವ್ರ ಬಗ್ಗೆ ಊರಿಗೆ ಗೊತ್ತು, ಆದ್ರೆ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋದು
ಬೇರೆಯವ್ರ ಬಗ್ಗೆನೆ. ಸೊ ಕಮಾನ್ ಹೇಳಿ. ಏಯ್ ಚಿಯರ್ ಅಪ್ ಮ್ಯಾನ್. ಕಮಾನ್ ಆದಿತ್ಯ. ಕಮಾನ್ ಬ್ರೋ, ಪ್ಲೀಸ್ ಬ್ರೋ, ಹೇಳು ಬ್ರೋ, ಕಮಾನ್. ಹಾಗೆ ನೋಡಿದ್ರೆ ನನ್ನ ಫೇವ್ರೆಟ್ ಪರ್ಸನ್ ಪಾರ್ವತಿನೇ. ಪಾರ್ವತಿಗೆ ಎಷ್ಟೇ ಬೇಜಾರಾದರೂ ಎಷ್ಟೇ ನೋವಾದರೂ ಅವಳು ಅದನ್ನ ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಅವಳಷ್ಟು ಸಹನೆ ಪ್ರಾಬಬ್ಲಿ ನಾನು ಯಾರಲ್ಲೂ ನೋಡಿಲ್ಲ. ಪಾರ್ವತಿಲಿರೋ ಇನ್ನೊಂದು ವಿಶೇಷವಾದ ಗುಣ ಏನು ಅಂದ್ರೆ ಅವಳು ಯಾರನ್ನು ಜಡ್ಜ್ ಮಾಡಲ್ಲ. ಕೆಲವರು ಯಾರನ್ನಾದ್ರೂ ನೋಡಿದ ತಕ್ಷಣ ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು ಅಂತ ಡಿವೈಡ್ ಮಾಡ್ತಾರೆ. ಆದ್ರೆ ಪಾರ್ವತಿ ಎಲ್ರನ್ನೂ ಸಮನಾಗಿ ನೋಡ್ತಾಳೆ. ಯಜಮಾನ್ರು ಇದನ್ನ ನೆನೆ ನನಗೆ ಕೊಟ್ಟಿದ್ದು. ಇದನ್ನ ಯಾಕೋ ನನ್ಗೆ ಅವ್ರಿಗೆ ಕೊಡೋದಕ್ಕೆ ಮನ್ಸೇ ಆಗ್ತಾ ಇಲ್ಲ. ಇನ್ನೊಂದ್ಸಲ ಇದನ್ನ ಹಾಕೋತೀನಿ. ಯಜಮಾನ್ರೆ, ನೀವೇ ನನ್ನ ಜೊತೆ ಇದ್ದೀರಾ ಅಂತ ಅನಿಸ್ತಾ ಇದೆ. ಇದು ಆದಿತ್ಯನ್ ಜಾಕೆಟ್ ತಾನೆ? ನೀನ್ ಯಾಕೆ ಹಾಕೊಂಡಿದ್ಯಾ? ಅದು ಏ ಬಿಚ್ಚೆ ಸಾಕು, ಬಿಚ್ಚೆ. ಆದಿತ್ಯನ್ ಸಂಬಂಧಪಟ್ಟಿದ್ ಏನೇ ಇದ್ರು ಅದ್ ನನಗ್ ಮಾತ್ರ ಸ್ವಂತ, ನೆನ್ಪಿಟ್ಕೋ. ಎಂಥ ಸುಸಂದರ್ಭ ಅಲ್ವಾ? ನಾವಿಲ್ಲಿಗೆ ಬರ್ತೀವಿ, ನೀವು ನಮಗೆ ಸಿಗ್ತೀರಾ, ಎಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಹೌದು ಅನ್ನಪೂರ್ಣಮ್ಮ ಅವರೇ, ಅದು ಈ ಸಂಕ್ರಾಂತಿ ಹಬ್ಬದ ದಿನನೇ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ, ಒಟ್ಟಿಗೆ ಆಚರಿಸ್ತೀವಿ ಅಂತಾನು ಅಂದ್ಕೊಂಡಿರ್ಲಿಲ್ಲ ಅಲ್ವಾ? ಸಂಕ್ರಾಂತಿ ಅಂತಂದ್ರೆ ಬದಲಾವಣೆ. ಈಗಾಗ್ಲೇ ಒಂದು ಒಳ್ಳೆ ಬದಲಾವಣೆ ನಮ್ಮಲ್ಲಿ ಆಗ್ಬಿಟ್ಟಿದೆ. ವೈರತ್ವ ಸಾಧಿಸ್ಬೇಕು ಅಂತ ಬಂದವರು ಈಗಾಗ್ಲೇ ಸ್ನೇಹ ಸಂಪಾದಿಸಿದೀವಿ. ಎರಡೂ ಕುಟುಂಬದವರು ಒಟ್ಟಿಗೆ ವಿಜೃಂಭಣೆಯಿಂದ ಸಂಕ್ರಾಂತಿ ಹಬ್ಬ ಆಚರಿಸೋಣ. ಇದಕ್ಕಿಂತ ಒಳ್ಳೆ ಬದಲಾವಣೆ ಬೇಕಾ? ಹೌದು ಅಖಿಲ ಅವರೇ, ಈ ಸಂಕ್ರಾಂತಿನಂತೂ ನಾವು ಜೀವನದಲ್ಲಿ ಮರೆಯೋ ಹಂಗೇ ಇಲ್ಲ. ಈ ಹಬ್ಬದ ಸಡಗರ ಸಂಭ್ರಮನ ಎಲ್ಲರೂ ಒಟ್ಟಿಗೆ ಆಚರಿಸೋಣ. ಅದಕ್ಕೂ ಮುಂಚೆ ಈ ಆಚರಣೆನ ಎಲ್ಲರೂ ಹಂಚ್ಕೊಂಡು ಮಾಡೋಣ. ಪಾರ್ವತಿ, ಹಬ್ಬಕ್ಕೆ ಬೇಕಾಗಿರೋ ಎಲ್ಲ ತಯಾರಿನೂ ಗ್ರ್ಯಾಂಡ್ ಆಗಿ ಮಾಡ್ಕೊಮ್ಮ. ಯಾವುದಕ್ಕೂ ಕುಂದು ಕೊರತೆ ಬರಬಾರ್ದು. ಸರಿ ಅಮ್ಮ. ಏನ್ ಮಾಡ್ತಿದ್ಯಾ? ಬಿಡು. ನಿನ್ಗೆ ಹೂ ಹಾಕಕ್ಕೆ ಹೆಲ್ಪ್ ಮಾಡ್ತಿದ್ದೇನೆ. ನೀನ್ ಎಷ್ಟ್ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಬಿಡು, ನಾನು ಮಾಡ್ತೀನಿ. ಆದ್ರೂ ಸ್ವಲ್ಪ ಹೆಲ್ಪ್ ಬೇಕಲ್ವಾ ನಿಂಗೆ? ಇದು ನೋಡಿ, ಇಲ್ಲಿ ಹೂವು ಸಿಗಾಕೊಂಡಿದೆ. ನಿಂಗೆ ಯಾವಾಗ್ಲೂ ಹೆಲ್ಪ್ ಬೇಕಾಗುತ್ತೆ. ನಾನು ಮಾಡಿ
ಅಯ್ಯೋ ಯಾಕೆ ಇಷ್ಟೊಂದು ಗಾಬರಿ? ಅದು ಮ್ಯಾಮ್, ಅದು ಹೂವು ಕಟ್ತಾ ಇದ್ವಿ, ಹೂವು ಬಿದ್ದೋಯ್ತು, ಅದು ಅಲಂಕಾರ ಮಾಡೋವಾಗೆಲ್ಲ ಸ್ವಲ್ಪ ಕಷ್ಟ ಆಗೋಯ್ತು, ಹೆಲ್ಪ್ ಮಾಡ್ತಾ ಇದೆ ಮ್ಯಾಮ್. ಸರಿ ಸರಿ, ಅಲಂಕಾರ ಚೆನ್ನಾಗೇ ಇದೆ. ಸರಿ ಮ್ಯಾಮ್, ಬ್ರೋ ಒಬ್ಬನೇ ಇದ್ದಾನೆ, ನಾನು ಹೋಗ್ಬಿಡ್ತೀನಿ. ಪ್ರೀತು ಇಲ್ಲಿ ಜನ ನೀವು ಒಬ್ಳೆ ಆಗ್ಬಿಡ್ತಾಳೆ. ಅದು ಕರೆಕ್ಟ್. ಮುಂದುವರಿಸಿ, ಅಲಂಕಾರ ಚೆನ್ನಾಗಿದೆ. ಸರಿ ಮ್ಯಾಮ್, ಸರಿ. ಹೋದ್ರು ಹೆಲ್ಪ್ ಮಾಡಿ. ಇದನ್ನ ಹಿಂಗ್ ಕಟ್ಬಿಟ್ಟು ಸ್ವಲ್ಪ ಯಾರಿದು ಗಂಟು ಹಾಕಿರೋದು? ನಾನಲ್ಲ ರೀ. ನೀವ್ ಯಾಕ್ರಿ ಈ ಕೆಲ್ಸ ಎಲ್ಲ ಮಾಡ್ತಿದ್ದೀರಾ? ಇದನ್ ಮಾಡಕ್ಕೆ ಹೆಣ್ಮಕ್ಳಿದಾರೆ. ಅಯ್ಯೋ, ಗಂಡ್ಸಿಗೆ ಯಾಕೆ ಗೌರಿ ದುಃಖ ಅನ್ನಂಗೆ ನೀವ್ ಯಾಕ್ರಿ ಇದನ್ನೆಲ್ಲ ಮಾಡ್ತೀರಾ? ನೀನಂತೂ ಹೆಲ್ಪ್ ಮಾಡಲ್ಲ, ಹೆಲ್ಪ್ ಮಾಡೋರ್ಗು ಬಿಡಲ್ಲ, ಬಂದ್ಬಿಟ್ಲು ಬುದ್ಧಿ ಹೇಳ. ನಿಮ್ ಕರ್ಮ ಅನ್ಭವ್ಸಿ. ಅಪ್ಪ, ನನ್ ಸ್ವಲ್ಪ ಎನರ್ಜಿ